ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತಾನೆ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಅದು ಕೂಡ ಬಿಗ್ ಬಾಸ್ ಮನೆಯ ಹೊಸ ಕ್ಯಾಪ್ಟನ್ ಅಂದ್ರೆ ಲಾಸ್ಟ್ ಕ್ಯಾಪ್ಟನ್ ಆಗೋದ್ರ ಮೂಲಕ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಂತಹ ಸ್ಪರ್ಧಿ ಯಾರು ಅಂತ ಒಂದು ಟ್ವಿಸ್ಟ್ ಅನ್ನು ನಮ್ಮ ಬಿಗ್ ಬಾಸ್ ಇವತ್ತಿನ ಬೆಳಗಿನ ಪ್ರೋಮೋದಲ್ಲಿ ನೀಡಿದ್ದಾರೆ ಅಂತ ಹೇಳ್ಬೋದು. ನಿನ್ನೆ ನಮ್ಮ ರಾಶಿಕಾ ಹಾಗೆ ನಮ್ಮ ಗಿಲ್ಲಿ ಅವರು ಒಂದು ಜೋಡಿ ಆದರೆ, ಧನುಷ್ ಹಾಗೆ ನಮ್ಮ ಅಶ್ವಿನಿ ಗೌಡರು ಮತ್ತೊಂದು ಜೋಡಿಯಾಗಿ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಲು ಒಂದು ಟಾಸ್ಕ್ ಅನ್ನು ಕೂಡ ಆಡಿದ್ರು. ಅದರಲ್ಲಿ ನಮ್ಮ ಧನುಷ್ ಹಾಗೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಮಟ್ಟಿನ ಅಂತರದಲ್ಲಿ ಗೆಲ್ಲುವುದರ ಮೂಲಕ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಆಯ್ಕೆ ಆಗಿದ್ದಾರೆ ಅಂತ ಹೇಳ್ಬೋದು. ಈಗ ಮತ್ತೊಂದು ಟಾಸ್ಕ್ ಅನ್ನ ನೀಡಿದ್ದಾರೆ ಅಂತ ಹೇಳ್ಬೋದು. ಅದು ಕೂಡ ಫಜಲ್ ಟಾಸ್ಕ್ ಅಂತ ಹೇಳ್ಬೋದು. ಈಗ ಅದರಲ್ಲಿ ನೀವು ಫ್ರೋಮ್ ಕೂಡ ನೋಡಿರಬಹುದು. ನಮ್ಮ ಧನುಷ್ ಗೌಡ ಅವರು ಗೆದ್ದಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿ ನಮ್ಮ ಬಿಗ್ ಬಾಸ್ ಒಂದು ರೂಲ್ಸ್ ಅನ್ನು ಕೂಡ ಮಾಡಿದ್ದರು. ಆ ರೂಲ್ಸ್ ಬ್ರೇಕ್ ಮಾಡುವುದರ ಮುಖಾಂತರ ನಮ್ಮ ಧನುಷ್ ಗೌಡ ಅವರು ಈ ಒಂದು ಆಟವನ್ನು ಗೆದ್ದಿದ್ದಾರೆ ಅನ್ನುವಂತ ಮಾಹಿತಿಯನ್ನ ನಮ್ಮ ಪ್ರೋಮೋದಲ್ಲಿ ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಹಾಗಾದ್ರೆ ನಮ್ಮ ರೂಲ್ಸ್ ಬ್ರೇಕ್ ಆಗಿರುವಂತ ಕಾರಣ ಒಟ್ಟಾರೆಯಾಗಿ ಎಲ್ಲ ಟಾಸ್ಕ್ ಕಂಪ್ಲೀಟ್ ಆಗಿ ಮುಕ್ತಾಯಗೊಂಡ ಮೇಲೆ ಯಾವ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೊನೆಯ ಕ್ಯಾಪ್ಟನ್ ಆಗುವುದರ ಮುಖಾಂತರ ನೇರವಾಗಿ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾನೆ, ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗ್ಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಒಟ್ಟಾರೆಯಾಗಿ ನಮ್ಮ ಧನುಷ್ ಗೌಡ ಹಾಗೆ ನಮ್ಮ ಅಶ್ವಿನಿ ಗೌಡ ಅವರ ನಡುವೆ ಈ ಒಂದು ಟಾಸ್ಕ್ ನಡೆದಿದೆ ಅಂತ ಹೇಳ್ಬೋದು. ಒಂದು ರೀತಿಯಾಗಿ ಪಜಲ್ ಟಾಸ್ಕ್ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮತ್ತೆ ನಮ್ಮ ಪಜಲ್ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಅವರು ತುಂಬಾನೇ ವೀಕ್ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಈಗ ನೋಡ್ತಾ ಹೋಗೋದಾದ್ರೆ ಒಂದು ಕೊನೆಯ ಟಾಸ್ಕ್ ಅಂತಾನೆ ಹೇಳ್ಬೋದು. ಕೊನೆಯ ಟಾಸ್ಕ್ ನಲ್ಲಿ ನಮ್ಮ ಧನುಷ್ ಗೌಡ ಅವರು ಗೆದ್ದಿದ್ದಾರೆ. ಅಲ್ಲಿ ಹೋಗಿ ಫೈನಲಿಸ್ಟ್ ಅನ್ನುವಂತ ಒಂದು ಬೋರ್ಡ್ ಅನ್ನು ಕೂಡ ಎಳೆದಿದ್ದಾರೆ ಅಂತಾನೆ ಹೇಳ್ಬೋದು. ಅದಾದ ನಂತರ ನಮ್ಮ ಧನುಷ್ ಗೌಡ ಅವರು ರೂಲ್ಸ್ ಬ್ರೇಕ್ ಮಾಡಿದರ ಬಗ್ಗೆ ನಮ್ಮ ಬಿಗ್ ಬಾಸ್ ಬಂದು ಅದರ ಬಗ್ಗೆ ತಿಳಿಸ್ತಾರೆ ಅಂತ ಹೇಳ್ಬೋದು. ಆಗ ನಮ್ಮ ಅಲ್ಲಿರುವಂತಹ ಉಸ್ತುವಾರಿಗಳು ಮತ್ತೊಮ್ಮೆ ಆಟವನ್ನು ಆಡಿಸ್ತಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಆ ಒಂದು ಆಟದಲ್ಲೂ ಕೂಡ ಗೆಲ್ಲುವುದರ ಮೂಲಕ ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೊನೆಯ ಕ್ಯಾಪ್ಟನ್ ಆಗಿ ಆಯ್ಕೆ ಆಗಿರುವಂತ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋದಾದ್ರೆ ಅದು ಬೇರೆ ಯಾರು ಅಲ್ಲ, ಮತ್ತೆ ಧನುಷ್ ಗೌಡ ಅವರೇ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಕೊನೆಯ ಕ್ಯಾಪ್ಟನ್ ಆಗೋದ್ರ ಮುಖಾಂತರ ನೇರವಾಗಿ ಫಿನಾಲೆ ವಾರಕ್ಕೆ ಎಂಟ್ರಿ ಕೊಟ್ಟಿರುವಂತ ಸ್ಪರ್ಧಿ ಅಂದ್ರೆ ಅದು ನಮ್ಮ ಧನುಷ್ ಗೌಡ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಯಾರಿಗೆಲ್ಲ ನಮ್ಮ ಧನುಷ್ ಗೌಡ ಅವರು ಕೊನೆಯ ಕ್ಯಾಪ್ಟನ್ ಆಗಿದ್ದು ಇಷ್ಟ ಆಯ್ತಾ ಇಲ್ವಾ ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅದರ ಜೊತೆಗೆ ನಿಮ್ಮ ಪ್ರಕಾರ ಯಾರು ಒಂದು ಫಸ್ಟ್ ಫೈನಲಿಸ್ಟ್ ಆಗ್ಬೇಕಾಗಿತ್ತು ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.